ದರ್ಶನ್ ಮೇಲಿನ ಅಭಿಮಾನವೇ ಅನುಗೆ ಮುಳುವಾಯ್ತಾ ಅಂತ. A6 ಜಗ್ಗನ ಮಾತು ನಂಬಿ ಬೆಂಗಳೂರಿಗೆ ಬಂದಿದ್ದ A7 ಆರೋಪಿ ಅನು. ಡಿ ಬಾಸ್ ಮೀಟ್ ಮಾಡಿಸ್ತೀನಿ ಬಾ ಅಂತ ಹೇಳಿ ಅನುನ ಕರೆಸ್ಕೊಂಡಿದ್ದ. ಶೆಡ್ ಬಳಿ ಬರ್ತಾರೆ ಗಾಬರಿಯಾಗಿ ಹೊರಗೆ ನಿಂತ್ಕೊಂಡಿರ್ತಾನಂತೆ ಆ ಅನು. ಲಕ್ಷದ ಆಸೆಗೆ ಮೃತದೇಹ ಸಾಗಿಸುವ ಕೆಲಸವನ್ನ ವಹಿಸಿಕೊಂಡಿರ್ತಾನೆ ಅನು. ಚಿತ್ರದುರ್ಗದಲ್ಲಿ ಪೊಲೀಸರ ಕೈಯಲ್ಲಿ ಲಾಕ್ ಆದ ಜಗ್ಗ ಮತ್ತು ಅನು ಅರೆಸ್ಟ್ ಆಗ್ತಲೇ ಹೃದಯಾಘಾತದಿಂದ ಅನಿಲ್ ತಂದೆ ಚಂದ್ರಪ್ಪ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಇದು ಅಭಿಮಾನ ಅಲ್ಲ, ಅಂಧಾಭಿಮಾನ ಅಂತ ಅನ್ಸುತ್ತೆ. ಸೊ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ, ಇಷ್ಟು ಜನ ಆರೋಪಿಗಳು ಚಿತ್ರದುರ್ಗದಿಂದ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅವರೆಲ್ಲರೂ ಕೂಡ ಅಂಧಾಭಿಮಾನವನ್ನೇ ತೋರಿಸಿರುವಂಥದ್ದು. ಯಾಕಂದ್ರೆ ಇಲ್ಲಿ ಹೋಗಿರುವಂಥವರು ಬಹುತೇಕರು ಕೂಡ ಅಂಧಾಭಿಮಾನಕ್ಕೆ ಹೋಗಿರೋದು. ಅಂದ್ರೆ ದರ್ಶನ್ ಜೊತೆಯಲ್ಲಿ ಒಂದು ಫೋಟೋ ಸಿಗುತ್ತೆ ಅಥವಾ ಅವ್ರನ್ನ ಮಾತನಾಡಿಸ್ಬೋದು ನೇರವಾಗಿ ಅನ್ನೋ ಕಾರಣಕ್ಕೆ ತೆರಳಿರೋದು ಅನ್ನೋದು ಈಗ ಸಿಗ್ತಿರುವಂತಹ ಮಾಹಿತಿ. ಅಂದ್ರೆ ಪ್ರಮುಖವಾಗಿರುವಂಥದ್ದು 6ನೇ ಆರೋಪಿಯಾಗಿರುವಂತಹ ಜಗದೀಶ್ ಏನಿರ್ತಾನೆ, ಆತ ರಾಘವೇಂದ್ರನ ಮುಖಾಂತರವಾಗಿ ಈ ಒಂದು ಕಿಡ್ನಾಪ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಜಗದೀಶ್ ನೇರವಾಗಿ ಅನುಗೆ ಕರೆ ಮಾಡ್ತಾನೆ. ಅನುಗೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಮಾಹಿತಿ ಅಂಟಿಲ್ ಶೆಡ್ಗೆ ಹೋಗಿ ಅವರು ಹಲ್ಲೆ ಮಾಡೋವರೆಗೂ ಕೂಡ ಯಾವುದೇ ರೀತಿ ಮಾಹಿತಿ ಕೂಡ ಇರೋದಿಲ್ಲ. ಜಗದೀಶ್ ಯಾವಾಗ ಅನುಗೆ ಕರೆ ಮಾಡಿ ಹೇಳ್ತಾನೋ ಆಗ ಅನು ಅಲಿಯಾಸ ಅನಿಲ್ ಕುಮಾರ್ ಏನಿದ್ದಾನೆ ಈತ ಅವರ ಜೊತೆಯಲ್ಲಿ ಹೇಳ್ತಾನೆ. ಬಿಕಾಸ್ ದರ್ಶನ್ ಅವರ ಜೊತೆಯಲ್ಲಿ ಒಂದು ಫೋಟೋ ಸಿಗುತ್ತೆ, ದರ್ಶನ್ ಅವ್ರನ್ನ ನಾನು ಮೀಟ್ ಮಾಡ್ಬೋದು ಅಂತ ಹೇಳಿ ಆ ಒಂದು ನಂಬಿಕೆ ಮೇಲೆ ಆತ ಹೇಳ್ತಾನೆ. ಆದರೆ ಯಾವಾಗ ತುಮಕೂರು ಟೋಲ್ ಆದ ಬಳಿಕ ಇವರು ಹಲ್ಲೆಯನ್ನ ಮಾಡಿ ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೋ ಆಗ ಎಲ್ಲೋ ಒಂದ್ ಕಡೆ ಅನುಗೆ ಯಾಕೆ ಬಂದೆ ಅನ್ನೋ ಒಂದು ಆತಂಕ ಕಾಡೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ನೇರವಾಗಿ ಶೆಡ್ನ ಬಳಿ ಹೋದಂಥ ಸಂದರ್ಭದಲ್ಲಿ, ಪಟ್ಟಣಗೆರೆಯ ಶೆಡ್ನ ಬಳಿ ಹೋದಂಥ ಸಂದರ್ಭದಲ್ಲಿ ರಾಘವೇಂದ್ರ ಗೇಟ್ನ ಬಳಿ ನಿಂತಿರ್ತಾರೆ, ಅನು ಹೊರಗಡೆ ನಿಂತಿರ್ತಾನೆ. ಅನು ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸಿದ್ರೆ ಪರ್ಟಿಕ್ಯುಲರ್ ಆಗಿ ಅನು ಹೇಳ್ತಾ ಹೋಗ್ತಾನೆ ಪೊಲೀಸರ ಮುಂದೆ, ನಾನು ಶೆಡ್ನ ಹೊರಭಾಗದಲ್ಲಿ ನಿಂತಿದ್ದೆ, ಶೆಡ್ ಗೇಟ್ನಲ್ಲಿ ರಾಘವೇಂದ್ರ ಅವರು ನಿಂತಿದ್ರು, ಶೆಡ್ನ ಒಳಗಡೆ ಆ ರೇಣುಕಾ ಸ್ವಾಮಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಳಗಡೆ ಕಿರ್ಚಾಟದ ಅರ್ಚಾಟದ ಜೊತೆಗೆ ರೇಣುಕಾ ಸ್ವಾಮಿ ನನ್ನ ಬಿಟ್ಟು ಬಿಡಿ ಅಂತೇಳಿ ಜೋರಾಗಿ ಕೂಗ್ಕೊಳ್ಳುವಂತಹ ಒಂದು ಶಬ್ದಗಳು ಕೂಡ ನನಗೆ ಕೇಳಿಸುತ್ತೆ. ಈ ಸಂದರ್ಭದಲ್ಲಿ ನನಗೆ ಕೊಂಚ ಭಯಭೀತನ ಆಗ್ತೀನಿ. ಆದರೆ ಅದಾದ ನಂತರ ಯಾವಾಗ ರಾಘವೇಂದ್ರ ಬಂದು ನಮ್ಮ ಬಳಿ ಅನುಗೆ ಹಾಗೆ ಜಗ್ಗನಿಗೆ ಹೇಳ್ತಾರೋ, ಅಂದ್ರೆ ಈಗಾಗಲೇ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ, ಆತನ ಮೃತದೇಹವನ್ನ ಸಾಗಿಸಬೇಕು, ನಮಗೆಲ್ಲ 5 ಲಕ್ಷ ಹಣವನ್ನು ಕೊಡ್ತಾರೆ, ಆ 5 ಲಕ್ಷ ಹಣವನ್ನ ಇಸ್ಕೊಂಡು ನಾವು ಮೃತದೇಹವನ್ನ ಸಾಗಿಸೋಣ ಅನ್ನೋ ಒಂದು ಮಾಹಿತಿಯನ್ನ ಅನುಗೆ ಕೊಟ್ಟಂತ ಸಂದರ್ಭದಲ್ಲಿ ಆತ ನಿಜಕ್ಕೂ ಕೂಡ ಒಂದು ದಿಗ್ಭ್ರಮೆಗೊಳಗಾಗ್ತಾನೆ. ಅಲ್ಲೇ ಕೂತ್ಕೊಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ, ನಾನು ಈ ರೀತಿ ಕೆಲಸ ಆಗುತ್ತೆ ಅಂದಿದ್ರೆ ನಾನು ಚಿತ್ರದುರ್ಗದಿಂದ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅನ್ನೋ ಒಂದು ಮಾತನ್ನ ರಾಘವೇಂದ್ರ ಅವ್ರಿಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ, ಆರೋಪಿ ರಾಘವೇಂದ್ರ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅನು ತೆರಳೋದಿಲ್ಲ. ಜೊತೆಗೆ ಅನು ಅಲ್ಲೇ ಶೆಡ್ನ ಹೊರಭಾಗದಲ್ಲಿ ಅಂದ್ರೆ ಮೃತದೇಹವನ್ನ ರವಾನಿಸೋದಕ್ಕೆ ಅನುಗೆ ಏನ್ ಬಂದು ಮನವಿಯನ್ನ ಮಾಡಿದ್ರು ಕೂಡ ಅನು ನಾನು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನ ಬಳಿಯಲ್ಲೇ ಅನುವನ್ನು ಬಿಡ್ತಾರೆ. ಅಂದ್ರೆ ಮೃತದೇಹವನ್ನ ಸಾಗಿಸಿ ಬೇರೆ ಕಡೆ ಬಿಡುವಂತ ಸಂದರ್ಭದಲ್ಲಿ ಅನು ಪಟ್ಟಣಗೆರೆ ಶೆಡ್ನ ಮುಂಭಾಗದಲ್ಲೇ ಕೂತಿರ್ತಾನೆ. ಅದಾದ ನಂತರ ನಿನ್ನೆ ಆತ ಈಗಾಗಲೇ ಅರೆಸ್ಟ್ ಆಗಿರುವಂಥದ್ದು. ಈಗ ಸದ್ಯ ಅರೆಸ್ಟ್ನ ನೋವಿನಿಂದಾಗಿ ಅನು ಅವರ ತಂದೆ ಚಂದ್ರಪ್ಪ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.